ನಾವು ಮನೇಲಿ ಹೆಣ್ಮಕ್ಳು ಎಷ್ಟೆಲ್ಲ ಕೆಲಸ ಮಾಡ್ತೀವಿ ಬೆಳಗ್ಗೆಯಿಂದ ಸಂಜೆವರೆಗೂ. ಏನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದ್ರಿಂದ ಹಿಡಿದು ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದು, ಗಂಡನ ಆಫೀಸಿಗೆ ಕಳಿಸೋದು, ಮನೇಲಿರೋ ವಯಸ್ಸಾದವ್ರನ್ನ ನೋಡ್ಕೊಳ್ಳೋದ್ರಿಂದ ಹೇಳ್ಬೋದು, ಮನೆ ಕೆಲಸ ಎಲ್ಲ ಮುಗಿಸ್ಕೊತೀವಿ. ಸಂಜೆ ಮಕ್ಕಳು ಬರೋದ್ರಲ್ಲಿ ಎಲ್ಲನೂ ಕೂಡ ರೆಡಿ ಮಾಡಿರಬೇಕು. ಮತ್ತು ಅವ್ರು ಬಂದಮೇಲೆ ಅವ್ರಿಗೇನಾದ್ರು ತಿನ್ನೋಕೆ ಕೊಡಬೇಕು. ಎಲ್ಲ ಡೈಲಿ ರೊಟೀನು. ಅವ್ರಿಗೆ ಹೋಮ್ವರ್ಕ್ ಮಾಡಿಸೋದು, ಮತ್ತು ಅದೇ ಊಟ ತಿಂಡಿ ತೊಳಿ ಬಳಿ ಇದೆಲ್ಲ ಇದ್ದಿದ್ದೆ. ಇವೆಲ್ಲ ಸಾಕಾಗಲ್ಲ ಹೆಣ್ಮಕ್ಳಿಗೆ. ಇದೆಲ್ಲ ಏನಂದರೆ ನಮ್ದೊಂದು ರೆಸ್ಪಾನ್ಸಿಬಿಲಿಟಿ. ನಾನು ನನ್ನ ಮನೆ ನನ್ನ ಸಂಸಾರ ಅಂತೇಳಿ ಮಾಡ್ತೀವಿ. ಆದರೆ ಒನ್ ಫೈನ್ ಡೇ ನಮಗೇನಾದರೂ ಹುಷಾರು ತಪ್ಪುತ್ತೆ ಅಂದ್ಕೊಳ್ಳಿ, ಮನೇಲಿ ಹೆಣ್ಮಕ್ಳಾಗಿರೋ ನಮಗೇನಾದ್ರು ಹುಷಾರು ತಪ್ಪುತ್ತೆ, ಒಂದು ದಿನಕ್ಕೆ ನೋಡ್ತೀವಿ ವಾಸಿ ಆಗುತ್ತೆ ಅಂತ ಹೇಳಿ. ಇಲ್ಲ, ವಾಸಿ ಆಗೋದಿಲ್ಲ. 2-3 ದಿನ ತೊಗೊಂತು ಪದೇ ಪದೇ ಹಾಸ್ಪಿಟ್ಲಿಗೆ ಹೋಗಿ ಬಂದ್ವಿ ಅಂದರೆ ನಮಗೆ ಕಾಡೋ ಒಂದೇ ಒಂದು ಪ್ರಶ್ನೆ, ದೇವರೇ ನಾನು ಮೂಲೆಗೆ ಬಿದ್ದಿದ್ದೀನಿ, ನಾನು ನೋಡೋಕೆ ಯಾರೂ ಇಲ್ಲ, ನನ್ನ ಮಕ್ಕಳಿಗೆ ಅಡುಗೆ ಮಾಡಿಡೋಕೆ ಯಾರೂ ಇಲ್ಲ, ನನಗೆ ಏನಾದರೂ ಆಗಿಬಿಟ್ರೆ ನನ್ನ ಮಕ್ಕಳನ್ನ ಯಾರು ನೋಡ್ಕೋತಾರೆ? ಆಮೇಲೆ ಲಾಸ್ಟಿಗೆ ಒಂದೇ ದೇವ್ರನ್ನ ಪ್ರಾರ್ಥನೆ ಮಾಡೋದು ಏನಪ್ಪ ಅಂದರೆ, ದೇವರೇ ನನ್ನ ಮಕ್ಕಳೆಲ್ಲ ಸೆಟಲ್ ಆಗೋವರೆಗೂ ನನ್ನನ್ನು ಬದುಕಿಸಿರಪ್ಪ ಸಾಕು. ಅಂದರೆ ನನ್ನ ಮಕ್ಕಳೆಲ್ಲ, ನಾನು ನಿಜ ಹೀಗೆ ಕೇಳ್ತೀನಿ ಏನಂತಂದರೆ, ದೇವರೇ ನನ್ನ ಮಕ್ಕಳಿಗೆ ಅವ್ರವ್ರ ತಿಳುವಳಿಕೆ ಅವ್ರಿಗೆ ಬಂದು ಅಂದರೆ ದುರಾಸೆ ಬೇಡ ಅನ್ನೋದು ನನ್ನ ಇಂಟೆನ್ಷನು. ದುರಾಸೆ ಬೇಡಪ್ಪ, ನನ್ನ ಮಕ್ಕಳು ಕಾಲೇಜೆಲ್ಲ ಮುಗಿಸಿ ಅವ್ರೊಂದು ಜಾಬ್ಗೆ ಹೋಗೋಂಗಾಗಲಿ, ಅಲ್ಲಿವರೆಗೂ ನನ್ನ ಜೀವ ಸಹಿತ ಇಟ್ಟಿರಪ್ಪ. ಯಾಕೆಂದರೆ ನಮಗೆ ಬರೋ ಪ್ರಾಬ್ಲಮ್ಸು ಆ ಇನ್ನರ್ ಫೀಲಿಂಗನ್ನು ಕೊಡುತ್ತೆ. ಬಹುಶಃ ನನಗೆ ಅಂತ ಅಷ್ಟೇ ಅಲ್ಲ, ಬೇರೆಯವ್ರಿಗೂ ಅನಿಸುತ್ತೇನೋ, ಬಟ್ ನನಗಂತೂ ಇದು ನಿಜ ಅನಿಸುತ್ತೆ ಎವ್ರಿಡೇ. ಏನಂದರೆ ಒಂದು ಸ್ವಲ್ಪ ಏನಾದ್ರು ಹುಷಾರು ತಪ್ಪಿತು, ಅದು ಆಸ್ಪತ್ರೆಗೆ ಹೋದ ಕೂಡಲೇ ಗುಣ ಆಗಿಲ್ಲ ಅಂದರೆ, ದೇವ್ರೇ ನನ್ನ ಮಕ್ಕಳು ಒಂಚೂರು ದೊಡ್ಡವರಾಗೋವರೆಗೂ ನಾನು ಬದುಕಿಸ್ಬಿಡಪ್ಪ ಅಂತ ಹೇಳಿ ದೇವ್ರನ್ನ ಕೇಳ್ಕೊತೀನಿ. ನಿಜವಾಗ್ಲೂ ಎಲ್ಲ ತಾಯಂದ್ರಿಗೂ ಇದು ಅನಿಸುತ್ತೆ ಅನ್ಕೋತೀನಿ. ನಿಜ ಅನಿಸಿದ್ರೆ ಇದನ್ನು ನೀವು ಶೇರ್ ಮಾಡಬೇಕು.